ಖುಷಿ ಅನಿಸ್ತಾ ಇದೆ ಮ್ಯಾಮ್. ಲೈಕ್ ಫಸ್ಟ್ ಟೈಮ್ ನಾನು ಲೈಕ್ ಫ್ಯಾನ್ ಶೋ ಬರ್ತಾ ಇರೋದು. ಲೈಕ್ ಐ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ನಾನು ಬಂದು ಲೈಕ್ ಯಶ್ ಫ್ಯಾನ್ ಅಭಿಮಾನಿ. ಫಸ್ಟ್ ಟೈಮು ಫ್ಯಾನ್ ಶೋಗೆ ಬಂದಿರೋದು ತುಂಬ ಖುಷಿ, ಪ್ರೌಡ್ ಅನ್ನಿಸ್ತಾ ಇದೆ. ಲೈಕ್ ಸೆಲೆಬ್ರೇಟ್ ನನಗೆ ತುಂಬ ಖುಷಿ. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ನೋಡಬೇಕಂತ ಒಂದು ಕೋರಿಕೆ ಅಷ್ಟೇ. ಸರ್, ಕರ್ನಾಟಕವನ್ನ ಇವತ್ತೆಲ್ಲರೂ ಗುರುತಿಸೋ ಥರ ಮಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತೆ? ಹಾಲಿವುಡ್ ರೇಂಜಿಗೆ ಅವರು ಲೈಕ್ ತಗೊಂಡೋಗಿರೋದು ಇಟ್ಸ್ ಗ್ರೇಟ್ಫುಲ್. ಆ್ಯಂಡ್ ಅವ್ರಿಗೆ ತುಂಬ ಲೈಕ್ ಕರ್ನಾಟಕದಿಂದ ಅವರು ಬೆಳೆದು ಅಷ್ಟು ಮಟ್ಟಕ್ಕೆ ಲೈಕ್ ಲೆವೆಲ್ಗೆ ಹೋಗಿರೋದು ನಮ್ಮಿಂದ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಮತ್ತು ಈ ಥರ ಸೆಲೆಬ್ರೇಷನ್ ಅವ್ರು ಮಾಡೋದು ಬಂದು ನಮ್ಮ ಕರ್ತವ್ಯ ಒಂದು ಅಭಿಮಾನಿಯಾಗಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಟೆಲ್ ಒನ್ ಡೈಲಾಗ್. ಹೇಳಿ. 10 ಜನನ ಹೊಡೆದು ಡಾನ್ ಆಗಿರೋರು ಅಲ್ಲ ಅವರು, ಹೊಡೆದಿರೋ 10 ಜನನೂ ಅವರು ಡಾನೇ. ಸೂಪರ್ ಸರ್, ಮೇಡಮ್, ನಮಸ್ತೆ. ಕಟ್ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಬಟ್ ಅನ್ನದಾನನೂ ಮಾಡಿಸ್ತಾ ಇದ್ದೀವಿ. ಬಟ್ ಹಾಲಭಿಷೇಕ ಎಲ್ಲ ಮಾಡಿಸ್ತೀವಿ. ಬಟ್ ಕಟೌಟು ಅದು ಇದು ಸಂಭ್ರಮ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್. ಒಂದು ದಿನ ಹೇಳಿದರು ನಮ್ಮ ಬಾಸು, ಅವತ್ತು ರಾತ್ರಿ ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡಿದ್ದೆ, ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತು, ಇವರು ವಯಸ್ಸಾಗೋಗಿದೆ, ಇವ್ರು ಮಾಡ್ತಾರೋ ಮಾಡಲ್ವೋ. ಬಟ್ ಈ ಕಡೆ ತಿರುಗಿದ್ರೆ ಪಕ್ಕದಲ್ಲಿ ಗಾಂಧಿನಗರ, ಈ ಕಡೆ ಹೋದರೆ ಫಿನಿಶು. ಬಟ್ ಇವತ್ತಿನ ದಿನ ಏನೇ ಆಗಲಿ ಈ ನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೊಬೇಕು ಅನ್ನೋ ಹಠದಿಂದ ಅವರು ವಾಪಸ್ ಬಂದಿದ್ದಾರೆ. ಬಟ್ ಅವ್ರು ಹೇಳಿದ ಕೆಲಸ ಮಾಡಿದ್ದಾರೆ ಮೇಡಮ್. ಹ್ಯಾಟ್ಸ್ ಆಫ್. ಹೌದು ಮೇಡಮ್, ದೊಡ್ಡ ಮಟ್ಟದಲ್ಲೇ ನಿಂತ್ಕೊಂಡಿದ್ದಾರೆ. ನಮ್ಮ ಎದೆದಲ್ಲೂ ನಿಂತ್ಕೊಂಡಿದ್ದಾರೆ. ಅವ್ರು ನಂಬಿರೋ ಕೈ ಜನ ಎಲ್ಲ ಯಾರೂ ಬಿಡಲ್ಲ ಅಭಿಮಾನದಿಂದ. ಸೂಪರ್ ಮೇಡಮ್. ಮೂವಿ ನೋಡಿದೆ ಮೇಡಮ್. ಬೋರ್ ಹೊಡೆಯೋ ಸೀನ್ಸ್ ಏನೂ ಇದ್ದಿಲ್ಲ. ಬಟ್ ತುಂಬ ಅದ್ಭುತವಾಗಿದೆ. ಫ್ಯಾಮ್ಲಿ ಸಮೇತ ಬಂದು ಕೂಡ ನೋಡ್ಬೋದು. ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಸೆಕೆಂಡ್ಗೂ ಒಂದು ಎಮೋಷನಲು, ಒಂದು ಸೈಕೋ, ಒಂದು ಮೆಂಟಲಿಟಿ, ಒಂದು ಸ್ಟೈಲು, ಒಂದು ಸ್ವ್ಯಾಗು, ಥ್ರಿಲ್ಲರು, ಸಿಸ್ಟಮ್ಸು, ಮತ್ತು ಬಂದ್ಬಿಟ್ಟು ಗನ್ಸು. ಎಷ್ಟೋ ಫಿಲಮ್ಸ್ ನೋಡಿರ್ತೀವಿ ಮೇಡಮ್. ಬಟ್ ಈ ಸಿನಿಮಾದಲ್ಲಿ ಮಾಡಿರೋ ಸೀನ್ಸು ನಿಜ ಹ್ಯಾಟ್ಸ್ ಆಫ್ ಮೇಡಮ್. ನನಗೆ ಮಾತು ಬರ್ತಾಯಿಲ್ಲ ಮೇಡಮ್ ಮಾತಾಡೋಕ್ಕೆ. ಸೂಪರ್ ಮೇಡಮ್. ಸಾಯಕ್ಕೆ ಹುಟ್ಟಿದ ಮೇಲೆ ಸಾಯಕ್ಕೆ ಯಾಕೆ ಭಯ, ಈ ಸಿನಿಮಾ ಡೈಲಾಗ್ ಇದೆ. ಸಖತ್ತಾಗಿದೆ. ಎದೆಯಲ್ಲಿ ಬುಲೆಟ್ದು ಗನ್ ತಗೊಂಡು ನಾವೇ ಶೂಟ್ ಮಾಡ್ಬೇಕಂತ ಇದೆ. ಆ ಥರ ಆಗ್ತಾಯಿದೆ. ಬನ್ನಿ. ಯಾವ ನಕ್ಕಾಡಕ್ಕಿಲ್ದು ತೊಡೆ ತಟ್ಟು ನಿಂತ್ಕೊತಾನೋ ಅವನದೇ ಫೀಲ್ಡು, ಅವನದೇ ಶೀಲ್ಡು. ಸುನಾಮಿ, ಸುಂಟ್ರಗಾಲಿ, ಬಿರುಗಾಲಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಭಯ ಇರುತ್ತೆ, ಬಂದೋದ್ಮೇಲೆ ಅದ್ರ ಹವಾ ಇರುತ್ತೆ. ತುಂಬ ಚೆನ್ನಾಗಿದೆ. ಸ್ಟೋರಿ ಹೇಳ್ಬಿಟ್ರೆ ಲೀಕ್ ಆಗ್ಬಿಟ್ಟಿದೆ, ಸ್ಪಾಯ್ಲರ್ ಆಗುತ್ತೆ. ಹೋಗಿ ನೋಡಿ. ಹಾಂ, ಖಂಡಿತವಾಗ್ಲೂ ನೋಡ್ಬೋದು. ಫ್ಯಾಮಿಲಿ ರಿಲೇಟೆಡ್ ಆಗೇ ಇದೆ. ಹಂಗಿದೆ ಪ್ರೆಸೆಂಟೇಷನ್ ಸ್ಕ್ರೀನ್ ಮೇಲೆ. ಬಟ್ ಅದು ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದು. ಇಲ್ಲ, ನನ್ಗೆ ಅರ್ಥ ಆಗಿದೆಯಲ್ಲ ನನಗೆ. ಬಟ್ ಮತ್ತೆ ನೋಡ್ಬೇಕು ಅನ್ಸೈತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಎರಡು ಎಂಜಾಯ್ ಮಾಡ್ತೀವಿ. ಹೀರೋಯಿನ್ನು ಅದು ಹೇಳೋದೇನೋ ಅವ್ರದ್ದು. KR ಪ್ರತಿಯೊಬ್ಬರು ಚೆನ್ನಾಗಿ ತೋರಿಸ್ತಾರೆ. ಮೇಯ್ನಾಗಿ ಕಾಣಿಸ್ಕೊಳ್ಳೋದೇ ಅವ್ರುಗಳು, KR, ರುಕ್ಮಿಣಿ. ಆ್ಯಕ್ಷನ್ ತುಂಬ ಸಕ್ಕತ್ತಾಗಿ ಬಂದಿದೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅದನ್ನ ತುಂಬ ಎಂಜಾಯ್ ಮಾಡಿದ್ದೀವಿ ಫ್ಯಾನ್ಸ್. ಪ್ರತಿಯೊಂದು ಆ್ಯಕ್ಷನ್ ಸಕ್ಕತ್ತಾಗಿ ಬಂದಿದೆ. ಜೆ ಕೊಪ್ಪೇರಿ ಅಂತ ಕರ್ಸ್ಕೊಂಡಿದ್ದಾರೆ. ಅವ್ರ ಮುಖಾಂತರ ಯಾವ ಆ್ಯಕ್ಷನ್ ಬಂದಿದೆ ಅಂತ ಗೊತ್ತಿಲ್ಲ. ಬಟ್ ಸೀನ್ಗಳು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಹೋಗ್ಬಿಟ್ಟು ನೋಡಿ. ಆ್ಯಕ್ಷನ್ಗಳು ತುಂಬ ಸಕ್ಕತ್ತಾಗಿದೆ. ಅದೇ ಹೇಳಿದ್ನಲ್ಲ, ಜೆ ಕೊಪ್ಪೇರಿ ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. ಅದ್ರ ತಕ್ಕಾಗೆ ಬಂದಿದೆ ಹೇಳ್ಬೋದು. ತುಂಬಾ ಖುಷಿ ಇದೆ. ಅದಕ್ಕೆ ಬಂದು ಬೆಳಿಗ್ಗೆ ಫ್ಯಾನ್ ಶೋನೇ ನೋಡ್ಕೊಂಡು ನಿಂತಿರೋದು. ಟ್ರೈಯಲ್ಲ ಇಲ್ಲ, ನಮಗೆ ನೆಟ್ವರ್ಕ್ ಇದೆ. ಹೇಳಿದ್ರೆ ಟಕ್ ಅಂತ ಆಗುತ್ತೆ. ಹಾಂ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಅದನ್ನೇ ಆಯ್ದ ಮಾಡ್ಕೊಂಡ್ರೆ ಹೆಂಗೆ ಕಂದ.